18 ಅಕ್ಟೋಬರ್ 2004 ಹಿಂದೆ ನಮ್ಮ ತಮಿಳುನಾಡು ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತೆ ಕೇರಳ ಸರ್ಕಾರಕ್ಕೆ ಇದ್ದಂತ ಒಂದು ದೊಡ್ಡ ತಲೆನೋವು ಏನಪ್ಪ ಅಂತಂದ್ರೆ ವೀರಪ್ಪನ್. ಇವಾಗ ವೀರಪ್ಪನ್ ಅಂದ್ರೆ ಯಾರು ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ವೀರಪ್ಪನ್ ಅಂದ್ರೆ ಗೊತ್ತೇ ಇರುತ್ತೆ. ವೀರಪ್ಪನ್ ಹತ್ರ 3 ರೂಲ್ಸ್ಗಳಿದೆ. ರೂಲ್ ನಂಬರ್ 1, ವೀರಪ್ಪನ್ ತುಂಬಾನೇ ದುಡ್ಡು ಮಾಡ್ಬೇಕು ಅಂತ. ರೂಲ್ ನಂಬರ್ 2, ವೀರಪ್ಪನ್ಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ಅವನು ಕೂಡ ಸಹಾಯ ಮಾಡೋದು. ರೂಲ್ ನಂಬರ್ 3 ಏನಪ್ಪಾ ಅಂತಂದ್ರೆ ವೀರಪ್ಪನ ವಿರುದ್ಧ ಯಾರು ನಿಂತ್ಕೋತಾರೋ ಅವ್ರನ್ನ ಸಾಯಿಸೋದು. ಈ 3 ರೂಲ್ಗಳನ್ನ ವೀರಪ್ಪನ್ ಇಟ್ಕೊಂಡಿದ್ದ. ವೀರಪ್ಪನ ಏನಾಗ್ತೈತೆ ಗೊತ್ತಾಗ್ಲಿ. ಸುಮಾರು ವೀರಪ್ಪನ್ 120 ಜನಗಳಿಗಿಂತ ಹೆಚ್ಚು ಜನಗಳನ್ನ ಸಾಯಿಸಿದಾನೆ. ಮತ್ತೆ 2000ಕ್ಕಿಂತ ಹೆಚ್ಚು ಆನೆಗಳ ದಂತಗಳನ್ನು ಕೂಡ ಅವ್ನು ಸಾಗಿಸ್ತಾ ಇರ್ತಾನೆ. ಮತ್ತೆ ವೀರಪ್ಪನ್ ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳ ಫಾರೆಸ್ಟ್ ನ ಇಂಚಿಂಚು ಜಾಗಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದ. ಅವ್ನು ಇವತ್ತು ಇಲ್ಲಿದ್ದಾನೆ ಅಂತಂದ್ರೆ ಮತ್ತೆ ನಾಳೆ ಬಂದು ನೋಡಿದ್ರೆ ಆ ಪ್ಲೇಸ್ ನಲ್ಲಿ ಇರ್ತಾ ಇರ್ಲಿಲ್ಲ. ಅವನು ಮಾಸ್ಟರ್ ಮೈಂಡ್ ಉಪಯೋಗಿಸಿ ಇವತ್ತು ಇಲ್ಲಿದ್ದಾನೆ ಅಂತಂದ್ರೆ ನಾಳೆ ನೋಡಿದ್ರೆ ಮತ್ತೊಂದು ಪ್ಲೇಸ್ ನಲ್ಲಿ ಇರ್ತಾ ಇದ್ದ. ಅದರಿಂದ ವೀರಪ್ಪನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಳಿಗೆ ಸುಲಭವಾಗಿ ಸಿಗ್ತಾ ಇರ್ಲಿಲ್ಲ. 9/10/1994 ಇದೇ ಊರಿನಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ವೀರಪ್ಪನ ಹೆಂಡತಿಯನ್ನ ಇದೇ ಊರಿನವರು ಮತ್ತೆ ಪುಂಜರವರು 2 ಊರಿನವರು ಸೇರ್ಕೊಂಡು ವೀರಪ್ಪನ ಹೆಂಡತಿಯನ್ನ ಇಟ್ಕೊಟ್ಬಿಟ್ಟಿದ್ದಾರೆ ಅಂತ ಸುಳ್ಳು ಸುದ್ದಿ ವೀರಪ್ಪನ ಹತ್ರ ಹೋಗುತ್ತೆ. ಪೊಲೀಸಿಗೆ ಹಿಡ್ಕೊಟ್ಟು 6 ಜನನು ಗದ್ದೆ ಸಾಲವ್ರೆ. ಮತ್ತೆ ಅದೇ ದಿನ 9/10/1994 ಅದೇ ವೀರಪ್ಪನ್ ಈ ಗದ್ದೆ ಸಾಲ್ಗೆ 5 ಜನರನ್ನ ಕೊಲ್ಲೋದಿಕ್ಕೆ ಅಂತ ಬರ್ಬೇಕಾದ್ರೆ ಈ ವಿಚಾರವನ್ನು ತಿಳಿದುಕೊಂಡಂತಹ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 2 ಡಿಪಾರ್ಟ್ಮೆಂಟ್ಗಳು ಮಿಂಚುಗುಳಿ ಅನ್ನೋ ಆಪರೇಷನ್ ಒಂದನ್ನು ಏರ್ಪಡಿಸ್ಕೊಳ್ತಾರೆ. ವೀರಪ್ಪನ್ ಇಲ್ಲಿಗೆ ಬಂದ ತಕ್ಷಣ ಅವನ ಕಥೆನ ಮುಗಿಸ್ಬೋಣ ಅಂತ. ಆದ್ರೆ ವೀರಪ್ಪನ್ ಈ ಊರಿನಲ್ಲಿ ಮೈನ್ ಆಗಿ ಸಾಯಿಸ್ಬೇಕು ಅನ್ಕೊ ಬಂದಿದ್ದು ಜಡಿಯನ್ ಅನ್ನೋ ವ್ಯಕ್ತಿಯನ್ನ. ಆದ್ರೆ ಜಡಿಯನ್ ಪಕ್ಕದಲ್ಲಿರೋ ಪುಂಜೂರ್ಗೆ ಹೋಗ್ಬಿಟ್ಟಿರ್ತಾನೆ. ಸೊ ಅವನಿಗೆ ಗೊತ್ತಿರಲ್ಲ ಜಡಿಯನ್ ಇಲ್ಲಿಂದ ಪುಂಜೂರ್ಗೆ ಹೋಗ್ಬಿಟ್ಟಿರ್ತಾನೆ ಅಂತ. ವೀರಪ್ಪನ್ ಪೊಲೀಸ್ ವೇಷದಲ್ಲಿ ಈ ಗದ್ದೆ ಸಾಲಿಗೆ ಬರ್ತಾನೆ. ಈ ಗದ್ದೆ ಸಾಲಿಗೆ ಬಂದು ತನ್ನ ಹೆಂಡತಿಯನ್ನು ಹಿಡ್ಕೊಟ್ಟವ್ರಿಗೆ ಉಡುಗೊರೆ ಕೊಡೋದಾಗಿ ಹೇಳ್ತಾನೆ. ಸೊ ಈ ಊರಿನ 5 ಜನರು ಮುಂದೆ ಬರ್ತಾರೆ ನಾನು ಹಿಡ್ಕೊಟ್ಟಿದ್ದು ಅಂತ. ಅವರನ್ನ ವೀರಪ್ಪನ್ ಯಾವ ರೀತಿ ಸಾಯಿಸ್ತಾ ಅಂತಂದ್ರೆ ಮಚ್ಚು ಮತ್ತೆ ಕೊಳ್ಳಿಗಳನ್ನ ಬಳಸ್ಕೊಂಡು ಅವರನ್ನ ಕೊಚ್ಚಾಕ್ತಾನೆ. ಮತ್ತೆ ಬಂದೂಕ್ನಿಂದ ಅವರನ್ನ ಕೊಲ್ತಾನೆ. ಅದೃಷ್ಟವಶಾತ್ ಅದರಲ್ಲಿ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಇಲ್ಲಿ ಬದುಕಿದ್ದಾರೆ. ಸೊ ಇವತ್ತು ನಾನು ಈ ಊರಿಗೆ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಇವತ್ತು ಆ ವ್ಯಕ್ತಿ ಹತ್ರ ಹೋಗಿ ವೀರಪ್ಪನ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಅದನ್ನ ನೀವು ಚಿಕ್ಕ ವಯಸ್ಸಿಂದನೂ ವೀರಪ್ಪನ ನೋಡಿದಿರಾ? ಅಂದ್ರೆ ಅವತ್ ಮಾತ್ರ ನೋಡಿರೋದ ವೀರಪ್ಪನ? ಅಂದ್ರೆ ವೇಷ ಹಾಕೊಂಡ್ ಬಂದಿದ್ನಲ್ಲ ಅವಾಗ ಮೀಸೆ ಬಿಟ್ಟಿದ್ನ? ಇಲ್ಲಿ ಶೂಟ್ ಮಾಡಿರೋದ? ಶೂಟ್ ಮಾಡಿರೋದ ಅಂದ್ರೆ ಎಲ್ಲಿ ಮುಚ್ಚಲಿ ಇಲ್ಲೇ ಹೊಡೆದ್ಬಿಟ್ರ ಕೆನ್ನೆಗೆ? ಹಾ, ಇಲ್ಲಿ ಅಲ್ಲಿ ಮತ್ತೆ ವೀರಪ್ಪನ್ 5 ಜನರನ್ನ ಕೊಲ್ಲೋದಿಕ್ಕೆ ಅಂತ ನಾನ್ ಬಂದಿರೋ ಈ ಊರಿಗೆ ಬರ್ತಾನೆ. ನನ್ ಜೊತೆ ನಾನು ಒಬ್ನೇ ಬಂದಿಲ್ಲ, ನನ್ ಜೊತೆ ನಮ್ಮ ಅಣ್ಣನೂ ಕೂಡ ಬಂದಿದ್ದಾನೆ. ಅದೇ ಇವಾಗ ಹೋಗ್ತಾ ಇದೆ. ನಾವು ಲಾಸ್ಟ್ ವರ್ಷ ಹೋಗಿದ್ವಿ, ಹೋದ ವರ್ಷ ಇಲ್ಲಿಗೆ ಬಂದಿದ್ದೆ. ಅದಕ್ಕೆ ಇವತ್ತು ನೋಡ್ಬೇಕು ಅಂತ ಹೇಳ್ದ. ಸೊ ಬಂದಿದೀವಿ. ಇವಾಗ ಈ ಊರ್ ನೋಡ್ಕೊಂಡು ಇಲ್ಲಿಂದ ಹೋಗೋಣ. ಮತ್ತೆ ನಾನು ಅಣ್ಣನ ವಿಡಿಯೋ ನೋಡ್ಬಿಟ್ಟೆ. ಇನ್ನೂ ಕೂಡ ವೀರಪ್ಪನ್ ದಾಳಿಯಿಂದ ಇನ್ನೂ ಕೂಡ ಈ ಊರಲ್ಲಿ ಒಬ್ರು ಬದುಕಿದಾರಂತೆ. ಅಣ್ಣನ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು. ಅದಕ್ಕೇನೆ ಇವತ್ತು ಅಣ್ಣನ ಜೊತೆ ಬಂದಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಇವ್ರು ಬಂದಿದ್ರು. ಸೊ ನಾವ್ ಇಲ್ಲಿಂದ ಇವಾಗ ಇಲ್ಲಿ 2 ರೂಟ್ ಐತಂತಲ್ಲ, ಹಿಂಗ್ ಹೋಗೋಣ ಬನ್ನಿ. ಓಕೆ ಬನ್ನಿ ಹೋಗೋಣ. ಸೊ ನಾ ಹೇಳಿದ್ ಗದ್ದೆ ಸಾಲ್ ನೋಡಿದ್ದೇನೆ ನೋಡಿ. ನೋಡಿ ಊರಿಗೆ ಹೋಗ್ಬೇಕಾದ್ರೆ ಒಂದು ಪುಟ್ಟ ಸೇತುವೆ ಮಾಡಿದ್ರೆ. ಸೊ ಈ ಊರಿಗೆ 2 ರೀತಿಯಲ್ಲಿ ಹೋಗ್ಬೋದು ನಾವು. ಇದು ಕಾಲ್ನಡಿಗೆ ರೂಪದಲ್ಲಿ ಕೂಡ ಈ ಊರಿಗೆ ಹೋಗ್ಬೋದು. ಮತ್ತೆ ಇನ್ನೊಂದು ರೂಟ್ ಐತೆ, ಹಂಗಿಂದ ಬರ್ಬೇಕು. ಸೊ ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಅಂತ. ರಾಜೇಶ್ ಅಂತನಾ? ಅಣ್ಣ ವೀರಪ್ಪನ ಬಗ್ಗೆ ನಿಮ್ಗೆ ಗೊತ್ತಿರೋದೇನಾದ್ರು ಇದ್ರೆ ಹೇಳ್ತೀರಾ? ಅದೇನೋ ಗೊತ್ತಿಲ್ಲ, ನಾವು ಮುಂಚೆ ಹೇಳ್ತಿದ್ರು ಬಂದಕೊಂದ ಆ ರೀತಿ ಹೇಳ್ತಾ ಇದ್ರು. ವೀರಪ್ಪನ್ ದಾಳಿಲಿ ಸಿಕ್ಕೊಂಡು ಇನ್ನೂ ಕೂಡ ಒಬ್ರು ಇಲ್ಲಿ ಬದುಕಿದಾರಂತಲ್ಲ, ಇದ್ದಾರೆ. ಅವ್ರಿದಾರಾ? ದೊಡ್ಡವರು. ಅಂದ್ರೆ ಊರೊಳಗೆ ಹೋದ್ರೆ ಅಲ್ಲಿ ಹೇಳ್ತಾರಾ ವೀರಪ್ಪನ ಬಗ್ಗೆ? ಹೇಳಿದ್ರೆ ಗೊತ್ತಾಗುತ್ತೆ. ಓಕೆ ಓಕೆ ಸರಿ ಬರ್ತೀವಿ. ಓಕೆ ಆಯ್ತು. ನಾ ಹೇಳಿದ ಗದ್ದೆ ಸಾಲ್ ನೋಡಿದ್ದೇನೆ. ಎಲ್ಲ ಸುತ್ತ ನೋಡಿ, ಸುತ್ತ ಎಲ್ಲ ಫುಲ್ ಎಲ್ಲ ಗದ್ದೆ ಸಾಲ್ಗಳು ಅಂದ್ರೆ ನೋಡಿ ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ ನೋಡಿ. ಬೆಟ್ಟದ ಕೆಳಗಡೆ ಇರೋ ಈ ಗದ್ದೆಗಳನ್ನೇ ಗದ್ದೆ ಸಾಲ್ ಅಂತ ಕರೀತಾರೆ ಇಲ್ಲಿ. ನಿಮ್ಗೆ ವೀರಪ್ಪನ ಬಗ್ಗೆ ಏನ್ ಗೊತ್ತು? ಎಲ್ಲಾನು ಗೊತ್ತು. ಹಾ, ಅವ್ರನ್ನ ನೋಡಿದಿರಾ? ಇಲ್ಲ, ನಾವು ಸಿಕ್ಕದಾಗ. ಹಾ, ಚಿಕ್ಕವರು ಚಿಕ್ಕ ವಯಸ್ಸಲ್ಲಿ ನೋಡಿದಿರಾ? ಇಲ್ಲ, ನೋಡಿಲ್ಲ. ಪೇಪರ್ ಅಲ್ಲಿ ನೋಡಿದೀನಿ. ಪೇಪರ್ ಅಲ್ಲಿ ರಿಯಲ್ ಆಗಿ ನೋಡಿಲ್ಲ? ನೋಡಿಲ್ಲ. ರಾಮು ಅನ್ನೋರು ನೋಡಿದಾರಲ್ವಾ? ಅವ್ರು ನೋಡ್ಯಾರ. ಒಟ್ನಲ್ಲಿ ವೀರಪ್ಪನ್ ಇಲ್ಲಿಗೆಲ್ಲ ಬರ್ತಾ ಇದ್ದ. ಓಕೆ ಓಕೆ ಅಣ್ಣ, ತುಂಬಾ ಥ್ಯಾಂಕ್ಸ್. ಈಗ ರಾಮು ಅವ್ರ ಮನೆ ಇಲ್ಲಿ ಹತ್ರ ಅಲ್ವ ಇರೋದು? ಓಕೆ ಓಕೆ, ನೋಡ್ಬೇಕು ಅವ್ರನ್ನ. ಅವ್ನು ನೋಡ್ಬೇಕಿತ್ತು. ಸರಿ ಆಯ್ತು. ನೋಡಿ ಇಲ್ಲೇ ಹತ್ರದಲ್ಲಿ ಇದಾರಂತೆ, ಇಲ್ಲೇ ಊರೊಳಗಡೆ. ಸೊ ಇವಾಗ ರಾಮು ಅವ್ರನ್ನ ಭೇಟಿ ಆಗೋಣ ಬನ್ನಿ. ಇಲ್ಲೊಂದು ಟ್ರೀ ಹೌಸ್ ಐತೆ, ಟ್ರೀ ಹೌಸ್ ಹತ್ರ ಹೋಗಿದ್ ಬರೋಣ ಬನ್ನಿ. ಟ್ರೀ ಹೌಸ್
ಟ್ರೀ ಹೌಸ್ ಏನು ಹೊಸ್ತಲ್ಲ, ನಮ್ಮ ಏರಿಯಾಗಳಲ್ಲಿ ಇದೆ. ಆದ್ರೆ ಇವ್ರನ್ನ ಟ್ರೀ ಹೌಸ್ ನಿಮ್ಗೆ ಒಂದ್ಸಲ ತೋರಿಸ್ತಾ ಇದೀನಿ ನೋಡಿ, ನೋಡಿರ್ದೆ ಹೋದವ್ರು. ಗೊತ್ತಿಲ್ಲ. ನೀವು ವಾಸನೂರವ್ರ? ಇಲ್ಲಿ ಹೊಸ್ದಾಗ್ ಬಂದಿರೋದಾ? ಹಾ. ವೀರಪ್ಪನ ಬಗ್ಗೆ ಎಲ್ಲರಿಗೂ ಗೊತ್ತಾ, ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಅವರೆಲ್ಲ ಹಾಸನ ಅಲ್ಲಿ ಗದ್ದೆ ಸಾಲ ಅವ್ರಿಗೆ ಹೋಗ್ಬೇಕು. ಗದ್ದೆ ಸಾಲ ಮತ್ತಿದ್ಯಾ ಊರು? ಗದ್ದೆ ಸಾಲ ಹೋಗ್ಬೇಕು ನಾವು ಹಾಸನ ಊರ್ನ ಹಾ. ಎಲ್ಲ ಗೊತ್ತಾಯ್ತದ ಅಲ್ಲಿ ಅವ್ರಿಗೆ. ಅಲ್ಲಿ ಊರೊಳಗೆ ಹೋಗ್ಬೇಕು. ವೀರಪ್ಪನ ಹತ್ರ ಒಬ್ರು ಏಟ್ ತಿನ್ಬಿಟ್ಟು ಇನ್ನೂ ಬದುಕಿದಾರೆ, ಅದ್ ಗೊತ್ತಾ? ನಿಮ್ ಊರಲ್ಲೇ ಅವ್ರವ್ರು? ನಮ್ಮೂರ್ಲಿಲ್ಲ ಗದ್ದೆ ಸಾಲ ಅವ್ರು. ಅದೇ ನಿಮ್ಮೂರವ್ರೆ ತಾನೆ, ಅವ್ರನ್ನು ಕೂಡ ಗದ್ದೆ ಸಾಲ ಇಲ್ಲೇ ಇದಾರೆ. ನಾವು ಹಾಸನವ್ರು ಇಲ್ಲಿಂದ ಬಂದಿದ್ದು, ಅಲ್ಲಿಂದ ಬಂದು ನೋಡ್ತೀವಿ. ಸೊ ಇವಾಗ ನಾನು ರಾಮವ್ರನ್ನ ಭೇಟಿ ಆಗೋದಕ್ಕೆ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ, ಇಲ್ಲೇ ಹತ್ರ ಅಂತ ಇನ್ನೇನು ರಾಮವ್ರನ್ನ ಹೋಗಿ ಭೇಟಿಯಾಗಿ ವೀರಪ್ಪನ ಬಗ್ಗೆ ಅವ್ರ ಹತ್ರನೇ ಹೋಗಿ ತಿಳ್ಕೊಳ್ಳೋಣ. ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಈ ಊರು ಇರೋದೇ ಗೊತ್ತಾಗಲ್ಲ. ಏನಕ್ಕೆ ಅಂತಂದ್ರೆ ಸುತ್ತ ಕಾಡ್ ಮಧ್ಯ ಒಳ್ಳೆ ಪ್ರಕೃತಿ ಮಡಿಲಲ್ಲಿ ಇರೋ ತರನೇ ಐತೆ ಈ ಊರು. ಅಣ್ಣ, ಗೋಪಿನಾಥಮ್ ಆ ಕಡೆ ಸೈಡ್ ಅಲ್ಲ, ವೀರಪ್ಪನ ಬೇರೆ ತರ ಟ್ರೀಟ್ ಮಾಡ್ತಾರೆ. ಆದ್ರೆ ನಮ್ ಈ ಕಡೆ ಭಾಗದಲ್ಲಿ ವೀರಪ್ಪನ ಯಾವ ತರ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೀವು ಆಲ್ರೆಡಿ ಇಲ್ಲಿ ರಾಮು ಅವ್ರನ್ನ ಮೀಟ್ ಆಗಿದ್ರಿ, ಅವ್ರು ನಿಮ್ಮ ಹತ್ರ ಏನ್ ಹೇಳಿದ್ರು ಅಣ್ಣ? ಅಂದ್ರೆ ಕೆಲವರು ಅವನಿಗೆ ಯಾರು ಹೆಲ್ಪ್ ಮಾಡ್ತಿದ್ರು, ವೀರಪ್ಪನ ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ನೋ ಅವ್ರು ಸಹಾಯ ಮಾಡ್ತಾ ಇದ್ದ. ಕೆಲವರು ಸಹಾಯ ಮಾಡ್ತಿದ್ದ, ಅವರನ್ನ ಒಳ್ಳೆಯವ್ರು, ಅವರು ಒಳ್ಳೆಯವನು ಅಂತ ಅಂತಾರೆ. ಯಾರಿಗೆ ಈ ತರ ಇಲ್ಲೊಂದ ಅಂದ್ರೆ ನೀವು ಆಲ್ರೆಡಿ ಗೋಪಿನಾಥಮ್ಗೆ ಹೋಗಿ ವಿಡಿಯೋನ ಮಾಡಿದೀರಾ. ಗೋಪಿನಾಥಂನಲ್ಲಿರೋ ಜನಗಳು ನಿಮ್ಮ ಹತ್ರ ಹೇಳಿರೋ ಪ್ರಕಾರ ಏನು ಅಂತಂದ್ರೆ, ವೀರಪ್ಪನ ಒಂದ್ ರೀತಿ ದೇವ್ರ ತರ ಪೂಜೆ ಮಾಡ್ತಾರೆ. ನಿಜಾನ ಅದಲ್ಲ? ಆ ಕಡೆ ಎಲ್ಲ ಊರವ್ರಿಗೆ ಹೆಲ್ಪ್ ಮಾಡೋರ್ನಲ್ಲ. ಹೇಳಿದ್ ಗದ್ದೆ ಸಾಲ್ ನೋಡಿದ್ದೇನೆ. ಇವಾಗಿಂದ 31 ವರ್ಷದ ಹಿಂದ್ಗಡೆನೆ ಈ ಊರಿನ ವಾತಾವರಣನೇ ಬೇರೆ ತರ ಇತ್ತು. ಇವಾಗಿರೋ ವಾತಾವರಣನೇ ಬೇರೆ. ನೋಡಿ ಎಷ್ಟು ಚೇಂಜಸ್ ಅನ್ನ ಕಾಣ್ಬೋದು ಅಂತಂದ್ರೆ, ಒಂದ್ ಟೈಮ್ ನಲ್ಲಿ ಈ ಊರಲ್ಲಿ ಒಂದು ಭಯ ಕಾಡ್ತಿತ್ತು, ಆದ್ರೆ ಇವಾಗ ಆ ಭಯ ಇಲ್ಲ. ಇನ್ನು ಎಷ್ಟು ದೂರ ಆಯ್ತಾ? ಮುಂದೆ ಅವ್ರ ಮನೆ ಇರೋದಿಲ್ಲ ಮುಂದೆನಾ? ಮರ್ತೋಗಿದೆ, ಅವಾಗ ಬಂದಿದ್ದು. ಹಿಂದೆ ಬಂದಿದ್ದು ಸುಮಾರು ಬಂದು 1 ವರ್ಷ ಆಗಿಲ್ವಾ? 1 ವರ್ಷದ ಮೇಲ್ಗಡೆ. ಸೊ ಇನ್ನೇನು ಸ್ವಲ್ಪ ದೂರ ಅಂತ ಅಣ್ಣ ಹೇಳಿದ್ರು. ಸೊ ರಾಮವ್ರನ್ನ ಹೋಗಿ ಮೀಟ್ ಆಗ್ಬಿಟ್ಟು ಅವ್ರ ಹತ್ರ ಹೋಗಿ ವೀರಪ್ಪನ ಬಗ್ಗೆ ಕೇಳ್ಕೊಳ್ಳೋಣ ಬನ್ನಿ. ರಾಂಗು ಇಲ್ಲೇ ಅಂತೆ ಮನೆ ಇರೋದು ಹತ್ತಿರದಲ್ಲಿ. ಸೊ ಬನ್ನಿ. ನಿಮ್ಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ನನ್ಗೆ ಆಯ್ತು. ಏನಕ್ಕೆ ಗೊತ್ತಾ? ನೀವ್ ಆಲ್ರೆಡಿ ಎಲ್ಲ ಮೀಟ್ ಅಪ್ ಆಗ್ಬಿಟ್ಟು ಎಲ್ಲಾನು ಹೇಳ್ಬಿಟ್ಟಿದಾರ. ಇವನ್ ಗೊತ್ತಾ ವೀರಪ್ಪನ್ ತರನೇ ಅವನ್ನೆಲ್ಲ ನೋಡಕ್ಕೆ. ರಾಮವ್ರ ಮನೆ ಹೇಳಿದ್ನಲ್ಲ, ರಾಮವ್ರ ಮನೆ ನೋಡಿದ್ದೇನೆ ನೋಡಿ. ವೀರಪ್ಪನ ಹತ್ರ 8 ತಿಂದು ಕೂಡ ಇನ್ನೂ ಕೂಡ ಜೀವಂತವಾಗಿ ಉಳಿದಿರೋ ವ್ಯಕ್ತಿ ಅವ್ರ ಮನೆ. ರಾಮವ್ರ ಮನೆ ನೋಡಿದ್ದೇನೆ. ಓ ತಾತ, ಹುಷಾರಿಲ್ಲ ಅನ್ಸುತ್ತೆ. ಹುಷಾರಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಸುಮಾರು ಸ್ಟ್ರಾಂಗ್ ಆಗಿದ್ರು. ಇವಾಗ ಫುಲ್ ವೀಕ್ ಆಗ್ಬಿಟ್ಟಾರೆ. ಗ್ರೇಟ್ ಅದ ನೀವು. ಗ್ರೇಟ್ ನಿಜ ಗ್ರೇಟ್ ಅಂತಾರ ನೋಡಿ. ನಾವು ಇದೇ ತಾತನ ಇವತ್ತು ಮೀಟ್ ಮಾಡಕ್ ಬಂದಿರೋದು. ಈ ತಾತನ ಹೆಸರನ್ನೇ ರಾಮು ಅಂತ. ಸೊ ಅಣ್ಣನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಹಳೆ ವಿಡಿಯೋದಲ್ಲಿ ತಾತನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸಿದಾರೆ. ಇಲ್ಲಿ ಶೂಟ್ ಮಾಡಿರೋದ, ಸೂಟ್ ಮಾಡಿರೋದು. ಏನಾಯ್ತು ಅವತ್ತು? ಏನು ಕರ್ನಾಟಕದ ಪೌಲ್ಸ್ ಅಂದ್ಬಿಟ್ಟು ಮಾಡ್ಬಿಟ್ರು. ಅವತ್ತು ರಾತ್ರಿ ಏನ್ ನಡೀತು? ಅವತ್ತು ರಾತ್ರಿ ಏನಾಯ್ತು ಎಲ್ಲ ಪೌಲ್ಸ್ ತಾನೆ, ಪೌಲ್ಸ್ ಕೊಡಿದ್ದು ಇವಾಗ ತಾನೆ ಮಾಡಿದ್ರು. ಕರೆದ ತಕ್ಷಣ ಹೊಂಟೋದ್ರೆ ನೀವು? ಎಲ್ಲ ಯೂನಿಫಾರ್ಮ್ ಹಾಕವ್ರಲ್ಲ, ಗೊತ್ತಾಗಿಲ್ಲ ಇವ್ರಿಗೆ. ಯೂನಿಫಾರ್ಮ್ ಅಲ್ಲಿ ಬಂದಿದ್ರಲ್ಲ, ಗೊತ್ತಾಗಲಿಲ್ಲ. ಎಲ್ಲ ಪೌಲ್ಸ್ ಎಲ್ಲ ಅಂದ್ಬಿಟ್ಟು ಹೆಸರಾಡಿ ಹೋಗ್ಬಿಟ್ಟದೆ. ಮಾಡ್ತಾ ಹೋಗ್ಬಿಟ್ಟು ಅಂದ್ರೆ ಎಲ್ಲಿ ಮುಚ್ಚಲು ಇಲ್ಲೇ ಹೊಡೆದ್ಬಿಟ್ರ ಕೆನ್ನೆಗೆ? ಹಾ, ಇಲ್ಲಿ ಅಲ್ಲಿ ಹೊಡೆದ್ಬಿಟ್ರೆ. ಹಾ, ಆ ಟೈಮ್ಲಿ ಏನ್ ಅನಿಸ್ತ ನಿಮ್ಗೆ? ಆ ಟೈಮ್ ಅನ್ಸಿಲ್ಲ, ಏನಾದ್ರೂ ಅನ್ಸಿರ್ಲೇಬೇಕು ನಿಮ್ಗೆ ಆ ಟೈಮಲ್ಲಿ. ಮತ್ತೆ ಬದುಕ್ತೀನಿ ಅಂತ ಅನ್ನಿಸ್ತಾ? ಅಷ್ಟೊಂದು ಅದೆಲ್ಲ ಏನಿಲ್ಲ. ಎಲ್ಲ ಖಾಲಿ, ಇನ್ನು ಖಾಲಿಯೇ ಅನಿಸ್ತಾ ಇತ್ತು. ಅದೇನು 4 ಜನ ಖಾಲಿ ಆಗ್ಬಿಟ್ರು. ಅಂದ್ರೆ ಇಲ್ಲೇ ಸ್ಪಾಟ್ ಅಲ್ಲೇ ಸಾಯಿಸ್ಬಿಟ್ರು. ನಿಮ್ಮನ್ನ ಸೇರ್ಸಿ ಟೋಟಲ್ 5 ಸೀಟಾ? 5. ನಾವು ಒಬ್ಬ ಕಾಡಲ್ಲಿ ಒಬ್ಬನ ಸಾಯಿಸ್ಬಿಟ್ರಾ? ಹಾ, ಅಂದ್ರೆ ಊರಲ್ಲಿ 5 ಜನನು ಸೇರಿಸ್ಬಿಟ್ಟು ಸಾಯಿಸ್ನಿಲ್ಲ. ನಾವು ಅದೇ ಸೇರಿಸಿಯೇ ಹೊಡೆದ್ದು. ಇನ್ನು 4 ಸೀಟು ಹೋಗ್ಬಿಟ್ರು ಅಲ್ಲೇ ಸ್ಪಾಟ್. ಅದಕ್ಕೆ ನಿಮ್ ನಂದಿದ್ದು ಗ್ರೇಟ್ ಅಂತ. ಇಷ್ಟು ಏಟ್ ಆಗಿದ್ರು ಕೂಡ ನೀವು ಇಲ್ಲೇನ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಆರಾಮ ಮಾಡ್ಕೊಂಡು ಆರಾಮ ಮಾಡ್ತಾರೆ. ತೋಟ ಇದ್ದ? ತೋಟ ಅದೇ. ತೋಟ ಅದು ಏನ್ ಹಾಕಿದಾರಿ? ಅದೇ ಬೀಮ್ಸ್ ಹಾಕವನಿ. ಆರಂಭ ಮಾಡೋದು. ಚಿಕ್ಕ ವಯಸ್ಸಿಂದನೂ ವೀರಪ್ಪನ ನೋಡಿದ್ರಾ?
ಅಂದ್ರೆ ಅವತ್ ಮಾತ್ರ ನೋಡಿರೋದ ವೀರಪ್ಪನ? ಅದು ನಿಮ್ಗೆ ಗೊತ್ತೇ ಇರ್ಲಿಲ್ಲ? ಗೊತ್ತೇನಿಲ್ಲ. ಹಾಗಾದ್ರೆ ವೀರಪ್ಪ ಇಲ್ಲಿಗೆ ಬಂದಿದ್ದ ಉದ್ದೇಶ ಏನು ಸ್ಟಾರ್ಟಿಂಗು? ಸ್ಟಾರ್ಟಿಂಗು ಏನೋ ಪೊಲೀಸ್ಗಿಂದ ಹೋಯ್ತಿದ್ವಲ್ಲ, ಹಾ. ಪೊಲೀಸ್ಗಿಂದ ಅವ್ರಿಗೆ ನೋಡಕ್ ಯಾವ ತರ ಇದ್ದ ವೀರಪ್ಪನ್? ವೀರಪ್ಪ ನಿಮ್ ಕಡೆಗೆ ಹೋಗ್ಲಿ, ಮೀಸೆ ಮೀಸೆ ದೊಡ್ಡ ಮೀಸೆ. ಮೀಸೆ ತಾನೆ, ಮೀಸೆ ಗಣ್ಯ ತಾನೆ. ನಿಮ್ಗೆ ಗೊತ್ತಾಗ್ಲಿಲ್ಲ ವೀರಪ್ಪನ್ ಅಂತ ಸ್ಟಾರ್ಟಿಂಗ್? ಗೊತ್ತಾಗಿಂದ ಸ್ಟಾರ್ಟ್ ಸಿಟ್ ಬಂದಿರ್ತದ ಟೋಟಲ್ 9 ಗಂಟೆಗೆ. ಇಲ್ಲ ಇಲ್ಲ, ಎಷ್ಟು ಜನ ಬಂದಿದ್ರು ಅವ್ರ ಜೊತೆ ಅಂತ? ಅವರು ಹಾ. 12 ಜನ ಬಂದಿರು. ಟೋಟಲ್ 12 ಜನ ಬಂದಿದ್ದು. ಹಾ. ಜನಗಳೆಲ್ಲ ಅಂದ್ಬಿಟ್ಟು ಕಾಡು ಹೊಡ್ಬಿಟ್ರು ನಮ್ಮ ಜನ. ಊರಿನ ಜನಗಳೆಲ್ಲ ಕಾಡ್ಕೊ ಹೋಗ್ಬಿಟ್ರು, ಓಡ್ಬಿಟ್ರು. ನೋಡ್ಬೇಕು. ನೀವು 5 ಸೀಟ್ ಮಾತ್ರ ಸಿಗಾಕೊಂಡ್ರಿ. ಅಂದ್ರೆ ನೀವು ಇಟ್ಕೊಟ್ಟಿರ್ಲಿಲ್ಲ ಅಲ್ವಾ ವೀರಪ್ಪನ ಹೆಂಡತಿನ? ನೀವು ಯಾರು ಇಟ್ಕೊಟ್ಟಿರ್ಲಿಲ್ಲ. ಅವ್ನ್ ಗೊತ್ತಿಲ್ದೆ ಯಾರೋ ಅವನು ಬೇರೆಯವ್ರು ಯಾರೋ ಹೇಳಿದ್ರು ಅಂದ್ಬಿಟ್ಟು ಬಂದು ನಿಮ್ನ ಕೊಲೆ ಮಾಡಕ್ ಬಂದಿದ್ದ ಅವನು. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಿಮ್ ಊರವ್ರಲ್ಲಿ ನೀವು ಒಬ್ರೇನ ನೋಡಿರೋದು ವೀರಪ್ಪನನ್ನ? ಇಲ್ಲ, ಊರ್ ಜನಗಳೆಲ್ಲ ನೋಡ, ಇಲ್ಲಿರೋರೆಲ್ಲ ನೋಡಿದಾರಾ? ಹಾ ಹಾ ಹಾ. ನೋಡ್ಬಿಡ್ತಾನೆ ಎಲ್ಲ ಕಾಡು ಬೋಡ್ಬಿಟ್ರು. ಅವನ ನೋಡಿದ ತಕ್ಷಣನೇ ಓಡ್ಬಿಟ್ರು. ಅವನು ಅಂದ್ರೆ ಸಿಕ್ಕದ್ರಲ್ಲೆಲ್ಲ ಕೊಚ್ತಾ ಇದ್ನಂತಲ್ಲ, ನಿಜಾನ ಅದು? ಅದೇನೋ ಗೊತ್ತಿಲ್ಲ. ಹಾ. ಇಲ್ಲ ನಿಮ್ಗೆ ಮುಚ್ಚಲ್ ಹೊಡ್ದ ಅಂದ್ರಲ್ಲ, ಮುಚ್ಚು ಅವನೇ ತಕೊ ಬಂದಿದ್ರ ಇಲ್ಲ ಬೇರೆ ಜನಗಳು? ಅವರು ತುಪ್ಪಾಕಿ ಕೊಂದೇ ಸಾರಿ. ವೀರಪ್ಪನ್ ಬರೀ ತುಪಾಕಿ ಮಾತ್ರ ಬಳಸ್ತಾ ಇದ್ದ. ನಾನ್ ಕೇಳಿರೋ ಪ್ರಕಾರ ವೀರಪ್ಪನ್ ಸಿಕ್ಕದ್ರಲ್ಲಿ ಸಾಯಿಸ್ಬಿಡ್ತಾ ಇದ್ದ ಜನಗಳನ್ನ ಅಂತ ನಾನ್ ಕೇಳಿದ ಪ್ರಕಾರ. ಸಿಕ್ಕಿದ್ರಿ ತಾರದನ ಕಡದ ನಮಗೆ ಗೊತ್ತಿಲ್ಲ. ಹಾ ಹಾ. ಅವತ್ತು ನಮ್ಮನ ಕಡೆಗೆ ಅಂತ ನನಗೆ ಗೊತ್ತಾಯ್ತು. ಅಂದ್ರೆ ವೀರಪ್ಪನ್ ಯೂಸ್ ಮಾಡ್ತಾ ಇದ್ದಿದ್ದು ಬರೀ ಬಂದೂಕಲ್ ಮಾತ್ರ ಸಾಯಿಸ್ತಾ. ಮನೆ ಗ್ರೇಟ್ ವಾಯ್ಸ್, ಅದನ್ನು ಕೂಡ ತಾತ ಹೇಳ್ದಂಗೆ ಹೇಳಿದ್ರಲ್ಲ ವೀರಪ್ಪನ್ ಸ್ಟೋರಿ. ಅವಾಗ ರಿಯಲ್ ಕತೆ, ರಿಯಲ್ ಇನ್ಸಿಡೆಂಟ್. ಸೊ ಇದನ್ನ ಇಲ್ಲೆಲ್ಲ ನೋಡಿದಾಗ ಈ ಊರನ್ನ ಇವೆಲ್ಲ ನೋಡಿದ್ರೆ ಆ ಒಂಥರ ಅದೇ ನಾವು ನೋಡದೇ ಇದ್ರು ಒಂಥರ ಕಣ್ಣಿಗೆ ಕಟ್ಟಂಗೆ ಕಾಣಿಸುತ್ತೆ ನಮ್ಗೆ ಇಲ್ಲಿಗೆ ಬಂದಾಗ. ತಾತ ಹೇಳ್ದಂಗೆ, ತಾತ ಹೇಳಿ ಸ್ಟೋರಿ ಕೇಳಿದ್ರೆ ನಮ್ಗೇನೆ ಇವಾಗ ಭಯ ಆಗ್ತಾ ಇದೆ. 31 ವರ್ಷದಿಂದ ವೀರಪ್ಪನ ಇಲ್ಲೇ ಲಟಾಸ ಮೇಬಿ ಬರ್ದೇಳಿ ವೀರಪ್ಪನ್ ಅಂದ್ರೆ ತುಂಬಾ ಭಯ ಪಡ್ತಾ ಇದ್ರು ತಾತ. ಭಯಂಕರ. ಅಂದ್ರೆ ಕಾಡ್ಗಳಿಗೆ ಈಗ ವೀರಪ್ಪ ಇರೋ ಟೈಮ್ ಅಲ್ಲಿ ನೀವು ಕಾಡಿಗೆ ಹೋಗ್ತಾ ಇದ್ದೀರಾ? ಕಾಡಿಗೆ ಹೋಗ್ತಾ ಇರ್ಲಿಲ್ಲ. ಅವ್ನಿದ್ದಾಗ ನೀವು ಹೋಗ್ತಾನೆ ಇರ್ಲಿಲ್ಲ. ಹಾ. ಮತ್ತೆ ದನಗಳಿಗೆಲ್ಲ ಮೇವು ಗಿವು? ದನಗಳಿಗೆಲ್ಲ ಈಗಲೂ ಕೂಡ ನಾವೇ ಮೇಯ್ಕೊಂಡು ಬರೋದೆ. ಅವನ ಪಾಡಗ ಅವನ ಬಿಟ್ಬಿಡೋದು. ಅಂದ್ರೆ ಮಿಂಚುಗುಳಿ ಅಂದ್ರೆ ಯಾವ್ದು? ಇಲ್ಲಿ ಮಿಂಚುಗುಳಿ ಮಿಂಚುಗುಳಿ ಕುರುದುಳು ಆ ಕಡೆ, ಗೋಡುಗಳು ಆ ಕಡೆ, ಮಧ್ಯೆ ಮಿಚ್ಚುಗುಳಿ ಸೆಂಟ್ರು. ಸೆಂಟ್ರಲ್ಲಿ ಅವನ್ನ ಕರಿಸ್ಬಿಟ್ಟು ಅಲ್ಲಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಅವತ್ ರಾತ್ರಿ ನಿಮ್ಮನ್ನೆಲ್ಲ ಹೊಡೆದಿದ್ದು ಯಾವ ಜಾಗದಲ್ಲಿ? ಅದು ತೋರಿಸ್ತೀರಾ? ನನ್ನ ಮೇಲೆ ಭಾಗ ನಾವೇ ನನ್ನ ಮೇಲೆ. ತಾತ ಬರಕ್ಕಾಗಲ್ಲ. ದೇವಸ್ಥಾನ ಇಲ್ಲಿ ಇದೆಯಲ್ಲ, ಸತ್ವದಲ್ಲಿ 4 ಜನದ ಹೆಸರು ಏನೇನು? ಕುಮ್ಮಪ್ಪ, ಬಸವಾಂಶ, ಬಸವ, ಮಗ ದಾಸ ಅಂತ. ದಾಸ ಅಂತ ಅಲ್ಲೊಂದ್ ದೇವಸ್ಥಾನ ಇದೆಯಲ್ಲ ಆತವ. ದೇವಸ್ಥಾನ ಎಷ್ಟು ದೂರ ಆಯ್ತಾ ತಾತ ಆ ಜಾಗ? ಜಾಗ ಇರ್ತಾನೆ ಊರೊಳಗೆ, ಜಾಗ ಊರೊಳಗೆ. ತಾತ ಸ್ಟ್ರಾಂಗ್ ಇದ್ದಿದ್ರು ಬಂದು ತೋರ್ಸೋರು, ಅದ್ರ ತಕ್ಷಣ ಹುಷಾರಿಲ್ಲ ತಾತನಿಗೆ. ಇದು ಜಾಗನ ಬಂದು ತೋರ್ಸಿರೋರು. ನಿಮ್ತ ಫೋನ್ಗಿನ್ ಏನಿರುತ್ತಾ? ಫೋನ್ಗಿನೇನು ಯೂಸ್ ಮಾಡಲ್ವ ನೀವು? ಫೋನ್ಗಿನ್ನು ಮಾಡಲ್ಲ. ಸರಿ, ಬರ್ತೀವಿ. ಸರಿ ತಾತ, ಆಯ್ತು. ಊರಿಗೆ ಬಂದ್ರು ಬನ್ನಿ, ಸಿಗ್ತೀವಿ. ಸರಿ ತಾತ, ಆಯ್ತು. ನೋಡ್ರಿ, ವೀರಪ್ಪನ 5 ಜನರನ್ನ ಕರೆಸಿ ಕೊಚ್ಚಾಗಿದ್ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ತಾತ ಹೇಳದ್ದು ನೋಡಿ, ಇದೇ ಪ್ಲೇಸ್ ನೋಡಿ. ಈ ಪ್ಲೇಸ್ ನಲ್ಲೇ ವೀರಪ್ಪನ 5 ಜನರನ್ನ ಕೊಚ್ಚಾಕಿದ್ದು. ಸೊ ಹಂಗೇನೆ ಸೈಡ್ಗೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಈ ಊರ್ ನೋಡಿ ಯಾವ ತರ ಐತೆ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಅನ್ಕೊ ಬಂದ್ವಿ ಈ ಊರ್ನ. ಸೊ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿದ್ದು ಈ ಊರು ಇಷ್ಟು ಚೆನ್ನಾಗೈತೆ ಅಂತ. ಸೊ ತುಂಬಾನೇ ಚೆನ್ನಾಗೈತೆ ಊರು. ನಾನು ವೀರಪ್ಪನ ಬಗ್ಗೆ ಏನ್ ತಿಳ್ಕೊಬೇಕು ಅನ್ಕೊಂಡಿದ್ನೋ ಗದ್ದೆ ಸಾಲ್ನಲ್ಲಿ ಅಣ್ಣನ ಜೊತೆ ಬಂದು ತಿಳ್ಕೊಂಡೆ. ಸೊ ತುಂಬಾನೇ ಖುಷಿ ಆಯ್ತು. ಸೊ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಗೆ ಈ ವಿಡಿಯೋ ಏನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಅದ್ರ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಟಾಪಿಕ್ ನೊಂದಿಗೆ ನಿಮ್ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.